ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ಯಾರ ಹತ್ರನೂ ಯಾರು ಹೆಲ್ಪ್ ತಗೊಳ್ಳೋ ಹಾಗಿಲ್ಲ, ಈಗ್ಲೇ ಹೇಳಿದೀನಿ. ಅಯ್ಯೋ ಹೌದಾ? ಅಟ್ಲೀಸ್ಟ್ ತರಕಾರಿನಾದ್ರೂ ಕಟ್ ಮಾಡ್ಕೊಡ್ಬೋದು. ಇಲ್ಲ, ತರಕಾರಿನೂ ಕಟ್ ಮಾಡಂಗಿಲ್ಲ, ಏನು ಹೆಲ್ಪ್ ಮಾಡೋ ಹಾಗಿಲ್ಲ. ಸುಮ್ನೆ ಮೊಬೈಲ್ ನೋಡ್ಕೊಂಡು ಕೂತ್ಕೋ, ಹೋಗು. ನನಗ್ ಯಾರ ಹೆಲ್ಪ್ ಬೇಕಾಗಿಲ್ಲ. ನಾಗದೇವತೆ ನನ್ ಜೊತೆ ಇದ್ದಾಳೆ. ಆ ನಾಗರ ತಾಳಿ ಕೊಡಿಸ್ತಾಳನ್ನ ನಂಬಿಕೆ ನನಗಿದೆ. ಅಲ್ಲ, ಇವಳ ಎಷ್ಟು ಓವರ್ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಿದ್ದಾಳೆ. ನ್ಯಾಯಕ್ಕೆ ಬೆಲೆ ಇದೆ ಅನ್ನೋದಾದ್ರೆ ನಾಗರ ತಾಳಿ ನಂಗೆ ಸಿಕ್ಕೇ ಸಿಗುತ್ತೆ. ಆಯ್ತು, ಹಾಗಾಗ್ಬೇಕು ಅಂದ್ರೆ ಇಬ್ರು ವಾದ ಮಾಡೋದ್ ಬಿಟ್ಟು ಅಡ್ಗೆ ಮಾಡಿ ತೋರ್ಸ್ಬೇಕು. ಮಾಡೇ ಮಾಡ್ತೀನಿ. ನಾನು ಅಷ್ಟೇ, ಎಲ್ರು ಬಾಯಿ ಮೇಲೆ ಬೆಲೆ ಇಟ್ಕೋಬೇಕು. ಹಾಗ್ ಮಾಡಿ ತೋರಿಸ್ತೀನಿ. ಬಾಯಲ್ಲಿ ಹೇಳೋದಲ್ಲ, ಮಾಡ್ ತೋರ್ಸ್ಬೇಕು. ಯಾರ್ ಚೆನ್ನಾಗ್ ಅಡ್ಗೆ ಮಾಡ್ತಾರೋ ಅವ್ರಿಗೆ ನಾಗರ ತಾಳಿ. ಅರ್ಥ ಆಯ್ತಾ? ನೋಡಿ, ಇವ್ರಿಬ್ರನ್ ಬಿಟ್ಟು ಬೇರೆ ಯಾರು ಇರೋ ಹಾಗಿಲ್ಲ. ಗೊತ್ತಾಯ್ತಾ? ಹೊರಡಿ ಅಳಿಂದ್ರೆ ಕರೆಕ್ಟ್. ಅತ್ತೆಯವ್ರೆ, ಅದಕ್ಕೆ ಮೊದಲು ಈ ಅಸ್ತ್ರಗಳನ್ನು ಕೊಟ್ಬಿಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಜ್ಜಿ. ತಗೊಳ್ಳಿ ಅತ್ತೆಯವ್ರೆ. ಆಲ್ ದಿ ಬೆಸ್ಟ್. ನಡೀರಿ. ಅನ್ನಪೂರ್ಣೇಶ್ವರಿ, ನನಗೆ ಅಡ್ಗೆ ಮಾಡೋದು ಇಷ್ಟೊಂದು ಮುಖ್ಯವಾದ ಕೆಲಸ ಅಂತ ಗೊತ್ತೇ ಇರ್ಲಿಲ್ಲ. ನಿನ್ನೆ ಅಷ್ಟೇ ನಂಗೆ ರಿಯಲೈಸ್ ಆಗಿದ್ದು. ನಾವು ಕೇಸ್ ಗೆಲ್ಬೇಕಾದ್ರೆ ಎಷ್ಟು ಶ್ರದ್ಧೆಯಿಂದ ಇರ್ತೀವೋ ಅದಕ್ಕಿಂತ ಹೆಚ್ಚು ಶ್ರದ್ಧೆ ಅಡ್ಗೆಗೆ ಬೇಕಾಗತ್ತೆ. ಇದೆಲ್ಲ ನನಗೆ ನಿನ್ನೆ ಗೊತ್ತಾಯ್ತು. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಿನ್ನ ನಂಬಿ ನಾನು ಈ ಅಡ್ಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಮ್ಮ. ನನ್ನ ಅಡ್ಗೆಗೆ ರುಚಿ ಕೊಡು, ನನ್ನ ಗೆಲ್ಸು. ಅಕ್ಕ ಯಾವಾಗ್ಲೂ ಹೇಳ್ತಿರ್ತಾರೆ, ಭಗವಂತ ನಮ್ದನ್ನ ಯಾವತ್ತೂ ಕೈ ಬಿಡಲ್ವಂತೆ. ನಿಷ್ಠೆ ಇಲ್ದೇ ಇದ್ರೆ ಗೆಲ್ಲೋದ್ ಕಷ್ಟ ಅಂತ ಅಕ್ಕ ಹೇಳ್ತಾನೆ ಇರ್ತಾರೆ. ನಾನ್ ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ನನ್ನ ಗೆಲ್ಸು ಪ್ಲೀಸ್. ಬೇಡ್ಕೋ, ಎಷ್ಟು ಬೇಡ್ಕೋತೀಯೋ ಬೇಡ್ಕೋ. ನಿನ್ ಕೂಗು ಆ ದೇವ್ರಿಗೆ ಕೇಳಿಸಲ್ಲ. ನಿನ್ನಂತ ದೊಡ್ಡರನ್ನ ನೋಡಿ ಆ ದೇವ್ರಿಗೂ ಬೇಜಾರಾಗಿದೆ. ಆ ದೇವ್ರೇನಾದ್ರೂ ವರ ಕೊಡೋದಾದ್ರೆ ನನ್ನಂತ ಬುದ್ಧಿವಂತರಿಗೆ ಮಾತ್ರ. ಕೈ ಕೊಯ್ಕೊಂಡ ಕೊಯ್ಕೋ ಮೈಯೆಲ್ಲ ಕೊಯ್ಕೋಬೇಕು. ನೀ ನನ್ನ ವಿರುದ್ಧ ಗೆಲ್ಲಲ್ಲ ಕಣೆ. ಅಯ್ಯೋ ಪಾಪ, ನನ್ನ ವಿರುದ್ಧ ಗೆಲ್ಬೇಕು ಅನ್ನೋ ಹಠದಲ್ಲಿ ಅದೆಷ್ಟು ಕಷ್ಟ ಪಡ್ತಾ ಇದೀಯ ಪೂಜಾ. ಆದ್ರೆ ನಿನಗೆ ಗೊತ್ತಿಲ್ಲ, ಈ ಪ್ರಿಯಾನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅತ್ತೇವ್ರೆ, ಯಾರು ಗೆಲ್ತಾರೆ ಅಂತ ನಿಮ್ಗನ್ಸುತ್ತೆ? ನಾಗಮ್ಮನ ಅನುಗ್ರಹ ಯಾರ ಮೇಲಿರುತ್ತೋ ಅವ್ರು ಗೆಲ್ತಾರೆ. ಅಜ್ಜಿ, ನಿಮ್ಗೆ ಗೊತ್ತಿದೆ ಪ್ರಿಯಾಗೆ ಅಡ್ಗೆ ಮಾಡಕ್ ಬರಲ್ಲ. ಸೊ ನಮ್ ಪೂಜಾನೆ ಗೆಲ್ಲೋದು. ಅವಳು ಅಡ್ಗೆನೂ ಚೆನ್ನಾಗಿ ಮಾಡ್ತಾಳೆ. ಯಾರು ಗೆಲ್ತಾರೆ ಅಂತ ನಿರ್ಧಾರ ಮಾಡೋದು ನಾವಲ್ಲ, ಸಾಕ್ಷಾತ್ ಆ ನಾಗಮ್ಮನೆ.
ಅವ್ರುಗಳ ಸಮಾಧಾನಕ್ಕೋಸ್ಕರನೇ ನಾನು ಈ ಪಂದ್ಯ ಇಟ್ಟಿರೋದು. ಆದ್ರೆ ಯಾರತ್ರ ಪೂಜೆ ಮಾಡಿಸ್ಕೋಬೇಕು ಅಂತ ನಿರ್ಧಾರ ಮಾಡೋದು ಆ ನಾಗಮ್ಮ. ಅವ್ರು ಗೆಲ್ತಾರೆ. ಅವ್ರನ್ನ ಅವಳೇ ಗೆಲ್ಸ್ತಾಳೆ. ಈ ಪ್ರಿಯಾನು ಯಶೋದತ್ತೆನೂ ಒಳ್ಳೊಳಗಡೆ ಏನೋ ಗೋಲ್ಮಾಲ್ ಮಾಡ್ತಿದ್ದಾರೆ. ಇವ್ರು ನಿಜವಾಗ್ಲೂ ನನ್ನ ಹೆಂಡತಿನ ಗೆಲ್ಲೋದಕ್ಕೆ ಬಿಡ್ತಾರ? ಮೋಸ ಮಾಡಿದ್ಬಿಟ್ರೆ? ಅತ್ತೇವ್ರೆ, ನಾಗದೇವತೆ ಅಷ್ಟೊಂದು ಸ್ಟ್ರಾಂಗಾ? ಏನಳಿಂದ್ರೆ ಹೀಗೆ ಕೇಳ್ತಾ ಇದ್ದೀರಾ? ನಾಗಮ್ಮ ಒಲಿದ್ರೆ ಮುತ್ತು, ಮುನಿದ್ರೆ ಕುತ್ತು. ಓ ದೇವ್ರೆ, ನಿಜವಾಗ್ಲೂ ಪೂಜೆ ಮಾಡೋರ್ನ ನೀನೇ ಸೆಲೆಕ್ಟ್ ಮಾಡ್ಕೊಳ್ತೀಯ ಅನ್ನೋದಾದ್ರೆ ನೀನ್ ನನ್ನ ಹೆಂಡತಿನೇ ಸೆಲೆಕ್ಟ್ ಮಾಡಬೇಕು. ಈ ಪ್ರಿಯಾ ಮನೆಗೆ ಎಷ್ಟು ಕೆಡಕ್ ಬಯಸ್ತಾಳೆ ಅಂತ ನಿನ್ಗೆ ಗೊತ್ತಲ್ವಾ? ಅತ್ತೇವ್ರೆ, ಅಶ್ವಿನ್, ಬಾಯಿಲಿ. ಏನೋ ನೀನ್ ಹೆಂಡತಿನ ಮಹಾಯುದ್ಧ ಕಳಿಸಿರೋ ರೀತಿ ಹೆದರ್ಕೊಂಡಿದ್ಯಾ? ಎದುರಾಳಿಗಳು ನಮ್ಮ ಶತ್ರುಗಳೇ ಆಗಿರುವಾಗ ಟೆನ್ಷನ್ ಆಗದೆ ಇರುತ್ತಾ ಅಜ್ಜಿ? ಅಶ್ವಿನ್, ಶತ್ರುಗಳಂತ ಯಾಕೆ ಅನ್ಕೋಬೇಕು? ಇದು ಕಾಂಪಿಟೇಷನ್. ಕೂಲಾಗಿ ತಗೋ. ನಾವೇನೋ ಕೂಲಾಗಿ ತಗೋತೀವಿ ಅದಕ್ಕೆ, ಆದ್ರೆ ಅವರು ಬಾಯಿ ಬಿಟ್ರೆ ಸುಳ್ಳು, ಕೈ ಇಟ್ರೆ ಮೋಸ. ಅದೇನು ಮೋಸ ಮಾಡ್ತಾಳೋ ಏನೋ. ಪಾಪ ನನ್ನ ಹೆಂಡತಿ ತುಂಬಾ ಮುಗ್ದೆ, ಯಾಮಾರ್ ಬಿಡ್ತಾಳೆ. ಆ ಪ್ರಿಯ ದೊಡ್ಡ ದಗಲ್ಬಾಜಿ, ಅನ್ಯಾಯ ಮಾಡಿ ಗೆದ್ಬಿಟ್ರೆ ಅಂತ ಭಯ. ಅಶ್ವಿನ್, ಅಜ್ಜಿ ಹೇಳಿದ್ರಲ್ವಾ, ನಾಗಮ್ಮನ ಮುಂದೆ ಅಂಥ ಮೋಸ ಎಲ್ಲ ನಡೆಯೋದೇ ಇಲ್ಲ ಅಂತ. ನೀ ಎತ್ತಿದ್ದವ್ರು ಗೆಲ್ತಾರೆ. ಇಷ್ಟಕ್ಕೂ ಪ್ರಿಯುನಿಗೇನ್ ಬರುತ್ತೆ ಮಣ್ಣು? ಪೂಜೆನ ಗೆಲ್ತಾಳೆ, ಯೋಚನೆ ಮಾಡ್ಬೇಡ. ಹೌದಲ್ವಾ ಅತ್ತೆ, ಪ್ರಿಯಂಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ. ಅತ್ತೆ ಪೂಜನ್ಗೂ ಬರ್ತಿರ್ಲಿಲ್ಲ. ನಿನ್ನೆ ರಾತ್ರಿ ನನ್ನ ಹತ್ರ ಹೇಳಿಸ್ಕೊಂಡ್ಲು. ಹಾ, ಓ ಹೌದಾ? ಅದು ಶ್ರದ್ಧೆ ಅಂದ್ರೆ. ರಾತ್ರಿ ಎಲ್ಲ ನಿದ್ದೆಗಿಟ್ಟು ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದಾಳೆ ಅಂದ್ರೆ ಪಕ್ಕ ಪೂಜೆನ ಗೆಲ್ಲೋದು. ನಾಗರ ತಾಳಿಗೆ ಪೂಜೆ ಮಾಡೋ ಭಾಗ್ಯವಂತೆ ಆಗೋದು ಅವಳೇ. ಅಜ್ಜಿ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ರಾತ್ರಿ ಅಶ್ವಿನ್ ಚಿತ್ರಾನ್ನ ಮಾಡಿದ್ದ. ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ? ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಇತ್ತು ಗೊತ್ತಾ? ಹಾಗಾದ್ರೆ ಹೋಟ್ಲು ಸ್ಟಾರ್ಟ್ ಮಾಡ್ಬಿಡ ಬಿಡು. ಹಾಗೇನಾದ್ರು ಆದ್ರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಡ್ತೀನಿ. ಚಿಕ್ಕಪ್ಪ, ಅಯ್ಯೋ. ಸುಮ್ನೆ ಇರಿ. ಅತ್ತೆ, ನಾನ್ ನಿಜವಾಗ್ಲೂ ಅವ್ನ್ ಕಾಲು ಎಳೆದಕ್ಕಾಗ್ಲಿ ತಮಾಷೆ ಮಾಡೋದಕ್ಕಾಗ್ಲಿ ಹೇಳ್ತಿಲ್ಲ. ಅವ್ನ್ ನಿಜವಾಗ್ಲೂ ಚೆನ್ನಾಗ್ ಮಾಡಿದ್ದ.